ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮನೆ ಮಗಳು ಮಧು. ಬನ್ನಿ ಇವತ್ತು ಬಾಲುಷಾ ಹೇಗೆ ಮಾಡೋದು ಅಂತ ನೋಡೋಣ. ನೋಡ್ರಿ, ಬಾಲುಷಾ ಮಾಡ್ಲಿಕ್ಕೆ ಏನೇನು ಬೇಕಂತಂದು ಹೇಳ್ತಾ ಇದ್ದೀನಿ. ಪಾವು ಕೆ ಜಿ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ಪಾವು ಕಿಲೋಕ್ಕಿಂತ ಜಾಸ್ತಿ ಸಕ್ಕರೆ ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ತೊಗೊಂಡಿದ್ದೀನಿ. ಬನ್ನಿ ಈಗ ಹಿಟ್ಟು ಹೇಗೆ ಕಲಸೋದು ಅಂತ ನೋಡೋಣ. ನೋಡ್ರಿ, ಈಗ ಬಾಲುಷಾ ಮಾಡೋದಕ್ಕೆ ಹಿಟ್ಟು ಕಲಸ್ಕೊಳ್ತೀನಿ ಅಂತ ಹಿಟ್ಟು ಹಾಕೊಂಡಿನಿ. ನೋಡ್ರಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ರೀ. ನೋಡ್ರಿ, ಮೊಸರು ತುಪ್ಪ ಹಾಕಿರ್ತೀರಲ್ಲ, ಅದನ್ನಷ್ಟೇ ಕಲಸ್ಕೊಳ್ಳೋಣ. ಆಮೇಲೆ ಹಿಟ್ಟು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೇಡ ಅಂದ್ರೆ ಇಷ್ಟರೊಳಗೆ ನಾವು ಹಿಟ್ಟು ಕಲಸ್ಕೊಳ್ಳೋಣ್ರಿ. ಈಗ ನೋಡ್ರಿ, ಮೊಸರು ನಾನು ತುಪ್ಪ ಹಾಕಿದ್ನಲ್ಲ, ಅಷ್ಟು ಹಾಕಿದ್ರೂ ಸ್ವಲ್ಪ ಹಿಟ್ಟು ಗಟ್ಟಿ ಅನಿಸ್ತದೆ. ಇವಾಗ ಸ್ವಲ್ಪ ನಾನು ನೀರು ಹಾಕ್ಕೊಳ್ತೀನಿ. ನೋಡ್ರಿ, ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ತೀರಿ ಹಂಗೆ ಕಲ್ಸೋಕೆ ಹೋಗ್ಬಾರ್ದು. ಈ ರೀತಿನ ಉದುರವಾಗಿ ಹಿಂಗೆ ಕಲಿಸ್ತಾ ಹೋಗ್ಬೇಕು. ಆವಾಗಲೇ ಬಾಲುಷಾ ತುಂಬ ಚೆನ್ನಾಗಿ ಬರ್ತಾವ್ರಿ. ನೋಡ್ರಿ, ಈ ಹಿಟ್ಟನ್ನ ಜಾಸ್ತಿ ನೀವು ಮಿದ್ಕೊಳಕ್ಕೆ ಹೋಗ್ಬಾರ್ದು ರೀ. ಈ ಥರ ನಾದ್ಕೋಬೇಕು. ಲೇಯರ್ ಈ ಥರ ಬರ್ಬೇಕ್ರಿ. ಅಂದ್ರೆ ಎಲ್ಲ ನಾವು ಸಕ್ರೆ ಪಾಕದಾಗ ಹಾಕಿದಾಗ ಎಲ್ಲ ಸಕ್ರೆದು ಅಂಶ ಎಲ್ಲ ಇದಕ್ಕೆ ಹಿಡ್ಕೊತದೆ. ಈ ರೀತಿ ಇರ್ಬೇಕು. ಇದನ್ನು ಒಂದು 5 ನಿಮಿಷ ನಾನು ಎತ್ತಿಡ್ತೀನಿ. ಆಮೇಲೆ ಈ ಪಾಕ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ನೋಡ್ರಿ, ಇವಾಗ ಸಕ್ಕರೆ ತೊಗೊಂಡಿದ್ನಲ್ಲ, ಈಗ ಪಾಕಕ್ಕೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೇಳಿ ಪಾಕದಷ್ಟು ಇದನ್ನು ನಾವು ಕರಗಿಸ್ಕೊಳ್ಳೋಣ. ನೋಡ್ರಿ, ಇದೇ ಪಾಕಕ್ಕೆ ನಾನು 1-2 ಲವಂಗ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ ರೀ. ನೋಡ್ರಿ, ಫಸ್ಟಿಗೆ ನಾವು ಸಕ್ರೆ ಕರಗಿಸ್ಕೋಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಕರಗಿಸ್ಕೊಳ್ಳೋಣಂತ್ರಿ. ಆಮೇಲೆ ಸಕ್ಕರೆ ಎಲ್ಲ ಕರಗಿದ ಮೇಲೆ ಹೈ ಫ್ಲೇಮಲ್ಲಿ ನಾವು ಕಾಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಪಾಕ ಜಲ್ದಿ ಬರ್ತದೆ. ನೋಡ್ರಿ, ಇವಾಗ ಒಂದೇಳೆ ಪಾಕ ಬಂದಿದ್ದು ಹೆಂಗೆ ಗುರ್ತಿಡಿಯೋದು ಅಂತ ತೋರಿಸ್ತೇನೆ. ನೋಡ್ರಿ, ಈ ಥರ ನೀವು ಈಗ ನೋಡಿದಾಗ ಅದು ಪಾಕ ಮಧ್ಯೆ ಕಟ್ ಆಗಬಾರ್ದು. ಇದು ಒಂದೇಳಿ ಪಾಕ ಅಂತ ತಿಳ್ಕೊಂಡು ಈಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಮತ್ತು ಈ ಪಾಕ ಗಟ್ಟಿ ಆಗಬಾರ್ದು ಅಂಥೇಳಿ ನಾನು ಸ್ವಲ್ಪ ಲಿಂಬೆ ರಸ ಹಿಂಡ್ಕೊತೀನಿ. ನೋಡ್ರಿ, ನಾನು ಹಿಟ್ಟು ಕಲಸಿದ್ನಲ್ಲ, ಈಗ ಒಂದು 10 ನಿಮಿಷ ಆಗ್ಯದ. ಇವಾಗ ಬಾಲುಷಾ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ. ನೋಡ್ರಿ, ಈ ಥರ ಒಂದೇ ಸೈಜ್ನೊಳಗೆ ನಾನು ಉಂಡೆಗಳು ಮಾಡಿ ಇಟ್ಕೊತೀನಿ ರೀ. ಮೊದಲು ಈ ಸ್ವೀಟ್ನ ನೀವು ಈಗ ಶ್ರಾವಣ ಮಾಸ ಬರ್ತದಲ್ರಿ, ಶುಕ್ರಗೋರಿ ಹಬ್ಬಕ್ಕಾತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಮನ್ಯಾಗನ ಮಾಡ್ಕೊಳಕ್ಕೆ ಈಸಿ ಆಕತಿ. ನೋಡ್ರಿ, ಈ ಥರ ಹಿಟ್ಟು ತೊಗೊಂಡು ನಾನು ಚಪಾತಿ ಹಿಟ್ಟಿನ ಹೆಂಗೆ ಉಂಡೆ ತೊಗೊತೀವಿ ಆ ಥರ ತೊಗೊಂಡಿನಿ. ಒಳ್ಳೆ ಇದನ್ನು ಉದ್ದಿನ ವಡಾಕ್ಕೆ ನಾವು ಹಿಂಗೆ ಹೋಲ್ ಮಾಡ್ತೀವಿ, ಈ ಥರ ಹೋಲ್ ಮಾಡ್ಬೇಕ್ರಿ. ಹಿಂಗೆ ನೋಡ್ರಿ ಯಾವ ಥರ ಇದು ಲೇಯರ್ ಬಂದಿದೆ ಅಂತಂದು. ನೋಡ್ರಿ, ಈ ಥರ ಎಲ್ಲ ವಡಾ ಶೇಪ್ನೊಳಗೆ ಮಾಡ್ಕೊಂಡೀನಿ. ಇವಾಗ ಇವನ್ನ ಡೀಪ್ ಫ್ರೈ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ನೋಡ್ರಿ, ಎಣ್ಣೆನ ಜಾಸ್ತಿ ಹೈ ಫ್ಲೇಮಲ್ಲೂ ಕಾಸ್ಕೊಳಕ್ಕೆ ಹೋಗ್ಬಾರ್ದು ರೀ. ಲೋ ಫ್ಲೇಮ್ನೊಳಗನ ಕಾಸ್ಕೋಬೇಕು. ಮತ್ತು ಸಣ್ಣ ಉರಿ ಒಳಗೆ ನಾವು ಬಾಲುಷಾನ ಕರ್ಕೋಬೇಕು. ಜಾಸ್ತಿ ಎಣ್ಣೆ ಬಾಯ್ಲ್ ಮಾಡಿ ನಾವು ಕರ್ಕೊಂಡ್ರೆ ಬಾಲುಷಾ ಒಡೆದು ಹೋಗೋ ಚಾನ್ಸಸ್ ಇರ್ತದೆ. ಮತ್ತು ಒಳಗೆಲ್ಲ ಹಸಿ ಹಂಗೆ ಉಳಿತದೆ, ಮ್ಯಾಗಷ್ಟೇ ಬೆಂದಿರ್ತಾವೆ. ಅದಕ್ಕೆ ಲೋ ಫ್ಲೇಮ್ ಒಳಗೆ ನಾವು ಬಾಲುಷಾನ ಡೀಪ್ ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡ್ರಿ, ಈಗ ನಾನು ಒಂದೊಂದು ಬಾಲುಷಾನ ಹಾಕ್ಕೊಂತ ಹೋಗ್ತೀನಿ. ನೀವು ಇದಕ್ಕೆ ಕಲರ್ ಬೇಕಂದ್ರೂ ಕಲರ್ ಹಾಕ್ಕೋಬೋದು, ಇಲ್ಲ ನ್ಯಾಚುರಲಾಗಿ ಇದೇ ಥರನ ಮಾಡ್ಕೋಬೋದು. ನೋಡ್ರಿ, ಈ ಥರ ಸಣ್ಣ ಉರಿ ಒಳಗೆ ನೀವು ಕರ್ಕೋಬೇಕು. ನೋಡ್ರಿ, ಹಾಕಿದ ತಕ್ಷಣ ನೀವು ಈ ಥರ ತಿರುಗಿ ಹಾಕ್ಕೊಳ್ಳೋದು ಅದೇನು ಮಾಡೋಕ್ಕೆ ಹೋಗ್ಬಾರ್ದು. ಆಮೇಲೆ ಸ್ವಲ್ಪ ಬೆಂದ ಮೇಲೆ ನೀವು ಈ ಥರ ಹೊಳಿಸಿ ಹಾಕ್ಕೋಬೇಕ್ರಿ. ಇವನ್ನ
ನೋಡ್ರಿ ಈಗ ಅರ್ಧ ಫ್ರೈ ಆಗ್ಯಾವ. ನೀವು ಆಗಾಗ ಇವನ್ನ ಈ ಥರ ಪಳಿಶ್ ಹಾಕ್ಕೊತ ಇರ್ಬೇಕು. ಗೋಲ್ಡನ್ ಫ್ರೈ ಆಗೋವರೆಗೂ ನಾವು ಇವನ್ನ ಎಣ್ಣೆ ಒಳಗೆ ಕರ್ಕೋಬೇಕು. ಮತ್ತು ಈ ಕಡೆ ಸಕ್ರೆ ಪಾಕನೂ ನಾವು ಪಾಕಕ್ಕೆ ಹಾಕ್ಬೇಕಾದ್ರೆ ಸಕ್ರೆ ಪಾಕ ಬಿಸಿನೇ ಇರಬೇಕು. ನೋಡಿರಿ ಫ್ರೈ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತಾವೆ. ಆದರೂ ಮನೆ ಒಳಗೆ ಮಾಡ್ಕೊಳ್ಳೋದು ಟೇಸ್ಟು ಆಗಿರ್ತಾವೆ ಮತ್ತು ಜಾಸ್ತಿನೂ ನಾವು ಮಾಡ್ಕೋಬೋದ್ರಿ ಮನ್ಯಾಗ ಮಾಡ್ಕೊಂಡ್ರೆ. ನಾಳೆ ರಕ್ಷಾಬಂಧನ ಅಂತ ಬರ್ತದೆ, ಗೌರಿ ಹಬ್ಬಕ್ಕಂತಂದು ಮನೆ ಒಳಗೆ ನಾವು ಮಾಡಿ ಇಟ್ಕೊಂಡ್ರೆ ಹೊರಗಡೆ ತರೋದು ನಮ್ಗೆ ಅವಶ್ಯಕತೆ ಇರೋಂಗಿಲ್ಲ. ನೋಡ್ರಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗ್ಯಾವೆ. ಈ ಥರ ಕಲರ್ ಬಂದಾಗ ನಾವು ತಕ್ಕೋಬೇಕ್ರಿ ಇವನ್ನ. ಈಗ ಫ್ರೈ ಮಾಡ್ಕೊಂಡೀನಿ. ಇವಾಗ ಸಕ್ರೆ ಪಾಕಕ್ಕೆ ಹಾಕ್ಕೊಳ್ತೀನಿ. ನೋಡ್ರಿ ಪಾಕಕ್ಕೆ ಹಾಕ್ಕೋಬೇಕಾರೆ ಪಾಕ ಯಾವತ್ತೂ ಬಿಸಿನೇ ಇರ್ಬೇಕು. ಈಗ ನೋಡ್ರಿ ಒಂದೊಂದಾಗಿ ನಾನು ಪಾಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ರಿ ಪಾಕಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇವನ್ನ 5 ನಿಮಿಷ ನಾವು ಇದೇ ರೀತಿ ಹಿಂಗೆ ಬಿಡೋಣ. 5 ನಿಮಿಷ ಆದಮೇಲೆ ಮತ್ತೆ ಟರ್ನ್ ಮಾಡಿ ಮತ್ತೆ ಹಾಕ್ಕೊಳ್ಳೋಣಂತ್ರಿ. ನೋಡ್ರಿ ಇವಾಗ ಬಾಲುಷೆ ರೆಡಿ ಆಗ್ಯಾವೆ. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವೆ. ನೀವು ಒಂದು ಸಲ ಮನ್ಯಾಗ ಮಾಡಿ ನೋಡಿರಿ. ಇವತ್ತಿನ ಈ ಬಾಲುಷೆ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.